ರಾಮನಿಗೆ ಮಂದಿರ ನಿರ್ಮಾಣ ಆಗಿದೆ. ಈ ರಾಮರಾಜ್ಯ ಕನಸು ನನಸು ಮಾಡುವ ಪ್ರಯತ್ನ ಆಗಬೇಕು. ನೊಂದವರ ಪಾಲಿಗೆ ಬೆಳಕು ಆಗಬೇಕು ಅಂತ ಉಡುಪಿ ಪೇಜಾವರ ಮಠ ವಿಶ್ವಪ್ರಸನ್ನ ತೀರ್ಥರು ಕರೆ ಕೊಟ್ಟಿದ್ರು. ಈ ಕರೆಗೆ ಓಗೊಟ್ಟ ಉಡುಪಿಯ ಮೋಡು ತೋನ್ಸೆಯ 30 ರಾಮಭಕ್ತರ ತಂಡ ಕಾರ್ಯಪ್ರವೃತ್ತವಾಗಿದೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ನೇತೃತ್ವದಲ್ಲಿ ವೃದ್ಧ ಕೂಲಿ ಕಾರ್ಮಿಕನಿಗೆ ಸುಸಜ್ಜಿತ ಮನೆಯನ್ನ ಕಟ್ಟಿಸಿಕೊಡಲಾಗಿದೆ. ರಾಮರಾಜ್ಯದ ಕನಸು ನನಸು ಮಾಡುವ ಪ್ರಯತ್ನದ ಫಲವಾಗಿಯೇ ಈ ಸುಂದರ ಮನೆ ತಲೆ ಎತ್ತಿದೆ. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಮನೆ ನಿರ್ಮಾಣ ಆಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಸಮಯದಲ್ಲಿ ಮನೆಯನ್ನು ವೃದ್ಧ ಕೂಲಿ ಕಾರ್ಮಿಕ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ. ತುಂಬ ಉಪಕಾರ ಮಾಡಿದರು. ಕಷ್ಟ ಬಿಟ್ಟರಲ್ಲ ರಾತ್ರಿಗಳು ನಿಮ್ಮ ಕಣ್ಣೆದುರೆ ಮಾಡಿ ಕಟ್ಟಿದ್ದಾರೆ. ಚಂದದ ಮನೆ ಖುಷಿ ಆಗ್ತಾ ಖುಷಿ ಅಂತ ಫ್ಯಾನು ಎಲ್ಲ ಟಿ ವಿ ಎಲ್ಲ ಕೊಟ್ಟಿದ್ದಾರೆ. ಕಬಾಟು ಮತ್ತು ಗ್ರಾಂಡರ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಮ ಹುಡುಗರು ಏನು ಹೇಳ್ತೀರಿ? ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ರಾಮ ಒಳ್ಳೇದು ಮಾಡಲಿ ಅಂತೇಳಿ ನಾವು ಎಲ್ಲ ರಾಮ ಭಕ್ತರು ಒಟ್ಟಾಗಿ ಕಟ್ಟಿರುವಂಥದ್ದು. ಒಬ್ಬರಿಂದ ಇಬ್ಬರಿಂದ ಆಗಿರೋದು ಅಂತಲ್ಲ. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಾಗಿ ಎಲ್ಲರೂ ಬಂದು ಸ್ವಯಂ ಪ್ರೇರಿತವಾಗಿ ಹಣ ಕೊಟ್ಟು ಅವರವರ ಕರಸೇವೆಯನ್ನು ಇಲ್ಲಿ ಮಾಡಿದ್ದಾರೆ. ಎಲ್ಲರಿಗೂ ಆ ದೇವರು ಒಳ್ಳೆಯ ಆರೋಗ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.